ಅಷ್ಟಕ್ಕೂ ನಮ್ಮ ದೇಶದಲ್ಲಿ ಏನ್ ಕೇಳಿದ್ರು, ಯಾಕೆ ನಮ್ಮ ದೇಶ ವಿದ್ಯಾರ್ಥಿಗಳು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಜಂತರ್ ಮಂತರ್ನಲ್ಲಿ? ನೆಟ್ಟಿಗೆ ಎಕ್ಸಾಮ್ ನಡೆಸಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರನ್ನ ಪತ್ತೆ ಹಚ್ಚಿ, ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಿ, ಇಷ್ಟೇ ತಾನೇ ಕೇಳಿದ್ದು. ಆದ್ರೆ ಈ ಬಕೆಟ್ ಮೀಡಿಯಾ, ನಾಚಿಗೆಟ್ ಮೀಡಿಯಾ ಏನ್ ತೋರಿಸ್ತಾ ಇದೆ, ನ್ಯಾಯ ಕೇಳ್ತವ್ರಿಗೆ ಫಂಡಿಂಗ್ ಬರುತ್ತೆ, ಚೈನಾದಿಂದ ಬರುತ್ತೆ, ಪಾಕಿಸ್ತಾನದಿಂದ ಬರುತ್ತೆ. ಹೆಂಗಪ್ಪ ಬರುತ್ತೆ? ಯಾರು ಈ ದೇಶನ ಆಳ್ತಾ ಇರೋದು? ಫಂಡಿಂಗ್ ಬೇಕಾ ಬಿಟ್ಟು ಅಕ್ಕಪಕ್ಕ ರಾಷ್ಟ್ರಗಳಿಂದ ಬರುತ್ತೆ ಅನ್ನೋದ್ರೆ ಹೆಂಗಪ್ಪ ಬರ್ತೈತೆ? ಮದ್ದಿನ ಕಣ್ಣ ದಾಟಿ, ನಿಮ್ ಲೇಸರ್ ಬಾಣಗಳನ್ನ ದಾಟಿ ಬರ್ತಾ ಇದೆ ಅಂದ್ರೆ ನಿಮ್ಗೆ ಈ ದೇಶನ ಆಳೋದಕ್ಕೆ ಯೋಗ್ಯತೆನೇ ಇಲ್ಲ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಿಮ್ಮ ಯೋಗ್ಯತೆಗೆ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ. ಬೋಳಿ ಮಕ್ಕಳು ನಮ್ಮ ದೇಶದಲ್ಲಿ ಬಾಬಾಗಳಿಗೆ ಸಿಗ್ತಾ ಇರೋ ಸಪೋರ್ಟು ಪ್ರೊಫೆಸರ್ಗಳಿಗಿಲ್ಲ. ಬಾಬಾಗಳೆಲ್ಲ ರಾಜ್ಯಭಾರ ಮಾಡ್ತಾವ್ರೆ, ಪ್ರೊಫೆಸರ್ಗಳೆಲ್ಲ ಜೈಲಲ್ಲವ್ರೆ. ರೇಪಿಸ್ಟ್ಗಳೆಲ್ಲ ನಮ್ಮನ್ನ ಆಳ್ತಾ ಇರ್ಬೇಕಾದ್ರೆ ಈ ಎಜುಕೇಟೆಡ್ಗಳೆಲ್ಲ ನಾವು ಜಾಬ್ ಹುಡುಕ್ತಾವ್ರೆ. ಹೆಬ್ಬೆಟ್ ನನ್ನ ಮಕ್ಕಳ ನಮ್ಮ ದೇಶನ ಆಳ್ತಾ ಇದಾರೆ. ಇದೆಲ್ಲ ಕ್ವಶನ್ ಮಾಡಕ್ ಹೋದ್ರೆ ನೀನ್ ದೇಶದ್ರೋಹಿ, ಸುಮ್ಮನಿದ್ರೆ ದೇಶಭಕ್ತ. ಪೀಸ್ಫುಲ್ ಆಗಿ ಹೆಂಗ ಸ್ಟ್ರೈಕ್ ಮಾಡ್ತಾ ಇರೋರನ್ನ ಎಳ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಎಷ್ಟು ಕಚ್ಚಡವಾಗಿ ಎಳ್ಕೊಂಡೋದ್ರು ಅಂದ್ರೆ ಇವ್ರಿಗಿಂತ ಬ್ರಿಟಿಷ್ ಅವರೇ ಎಷ್ಟೋ ವಾಸಿ. ಇದನ್ನೆಲ್ಲ ಕೇಳಕ್ ಹೋದಾಗ ಲಾಠಿ ಚಾರ್ಜ್ ಆಯ್ತು. ಅದಕ್ಕೆ ಸ್ಟೂಡೆಂಟ್ಸ್ ಗಳೆಲ್ಲ ವೈಲೆಂಟ್ ಆಗಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಹೆಣ್ಮಕ್ಳು ಅನ್ನೋದು ನೋಡ್ದೇನೆ ಬ್ರೂಟಲ್ ಆಗಿ ಹೊಡಿತಾ ಇದಾರೆ. ಎಲ್ಲಿವರೆಗೂ ಇಂಥ ಬೋಳಿ ಮಕ್ಕಳು ನಮ್ಮ ದೇಶನ ನಡೆಸ್ತಾ ಇರ್ತಾರೋ ಅಲ್ಲಿವರೆಗೂ ನಿಮ್ ಬಾಳು ಬೀದಿ ನಾಯಿಗಿಂತ ಕೀಳು.